ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಡಿಪ್ಲೊಮಾ ITI ಆದವರಿಗೆ ನಮ್ಮ ಬೆಂಗಳೂರಿನಲ್ಲಿ ಡೈರೆಕ್ಟ್ ಇಂಟರ್ವ್ಯೂ ಅನ್ನ ಇಲ್ಲಿ ಕರೆದಿದ್ದಾರೆ. ಈ ಇಂಟರ್ವ್ಯೂ ಬಂದ್ಬಿಟ್ಟು ನೋಡಿ 28 ನವೆಂಬರ್ 2025 ಡೈರೆಕ್ಟ್ ನೇಮಕಾತಿ ಇಲ್ಲಿ ನಡೀತಾ ಇದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ವಿಡಿಯೋನಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆಯಬೇಡಿ. ವೀಕ್ಷಕರೇ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ನಲ್ಲಿ ಇದು ನಮ್ಮ ಇಂಡಿಯಾದ ಒಂದು ಆಸ್ಟ್ರೋಫಿಸಿಕ್ಸ್ ಒಂದು ಟೆಕ್ನಾಲಜಿ ಒಂದು ಗವರ್ಮೆಂಟ್ ಆಫ್ ಇಂಡಿಯಾನ ಅಂಡರ್ ನಲ್ಲಿ ಕೆಲಸ ಮಾಡುವ ಒಂದು ಕಂಪನಿ ಆಗಿದೆ. ಈ ಕಂಪನಿ ಬಂದ್ಬಿಟ್ಟು ಕೋರಮಂಗಲ ಬೆಂಗಳೂರಿನಲ್ಲಿ ಇರುತ್ತದೆ ನೋಡಿ. ಇಲ್ಲಿ ಡೈರೆಕ್ಟ್ ಇಂಟರ್ವ್ಯೂಗೆ ಅರ್ಜಿಗಳನ್ನ ಕರೆದಿದ್ದಾರೆ. ಯಾವ ಪೋಸ್ಟ್ಗೆ ಅಂದ್ರೆ ಇಲ್ಲಿ ನೋಡೋದಾದ್ರೆ ಲೈಬ್ರರಿ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಒಂದು ಅರ್ಜಿಗಳನ್ನ ಇಲ್ಲಿ ಕರೆದಿದ್ದಾರೆ. ಅಂದ್ರೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಅಭ್ಯರ್ಥಿಗಳು ನೋಡಿ 28 ನವೆಂಬರ್ 2025 ಮುಂಜಾನೆ 9 ರಿಂದ 10 ಗಂಟೆ ಒಳಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ಇದೆ ನೋಡಿ ಡಿಸ್ಪ್ಲೇ ಮೇಲೆ. ಈ ಒಂದು ಅಡ್ರೆಸ್ಗೆ ನೀವು ಹೋಗಬೇಕಾಗುತ್ತೆ. ಡೈರೆಕ್ಟ್ ಇಂಟರ್ವ್ಯೂಗೆ ನೀವು ಈ ಅಂದ್ರೆ ಅಡ್ರೆಸ್ಗೆ ಹೋಗಿ 9 ರಿಂದ 10 ಗಂಟೆ ಒಳಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು. ಕೇವಲ ಒಂದೇ ಪೋಸ್ಟ್ ಇಲ್ಲಿ ಖಾಲಿ ಇದೆ. ವಯೋಮಿತಿ ನೋಡಿ 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಎಲ್ಲ ಯಾರು ಬೇಕಾದರೂ ಇಲ್ಲಿ ಇಂಟರ್ವ್ಯೂ ಕೊಡಬಹುದು. ಮತ್ತು ಆಯ್ಕೆ ಆದರೆ ಅಭ್ಯರ್ಥಿಗಳಿಗೆ 59,000 ರೂಪಾಯಿವರೆಗೆ ವೇತನವನ್ನು ಇಲ್ಲಿ ಸಿಗಲಿದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನಿದೆ ನೋಡಿ. ಅಭ್ಯರ್ಥಿಗಳು ಫುಲ್ ಟೈಮ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆರ್ ಇಕ್ವಲೆಂಟ್ನಲ್ಲಿ 60% ಅಂಕಗಳೊಂದಿಗೆ ನೀವು ಪಾಸಾಗಿರಬೇಕು. ಇಲ್ಲಾಂದರೆ ನೀವು ITI ಕೋರ್ಸ್ನಲ್ಲಿ ಇಲೆಕ್ಟ್ರಿಕಲ್ನಲ್ಲಿ 60% ಅಂಕಗಳೊಂದಿಗೆ ಪಾಸಾದವರು ನೀವು ಇಂಟರ್ವ್ಯೂಗೆ ಹಾಜರಾಗಬಹುದು. ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ನೋಡಿ. ಡಿಪ್ಲೊಮಾ ಆದವರಿಗೆ ಒಂದು 4 ವರ್ಷದ ಎಕ್ಸ್ಪೀರಿಯನ್ಸು ಮತ್ತು ITI ನಲ್ಲಿ ಪಾಸ್ ಆದವರಿಗೆ 6 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಅಟೆಂಡ್ ಆಗ್ಬೋದು. ಡೈರೆಕ್ಟ್ ಕೂಡ ನೀವು ಅಟೆಂಡ್ ಆಗ್ಬೋದು. ಇದೇನು ಎಕ್ಸ್ಪೀರಿಯನ್ಸ್ ಇರೋದು ಕಂಪಲ್ಸರಿ ಇರುವುದಿಲ್ಲ. ಡೈರೆಕ್ಟ್ ಆಗಿ ಕೂಡ ನೀವು ಅಟೆಂಡ್ ಆಗ್ಬೋದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೋಡಿ ಇಲ್ಲಿ ಹೊಸಕೋಟೆಯಲ್ಲಿ ಪೋಸ್ಟಿಂಗ್ ಅನ್ನ ಇಲ್ಲಿ ಮಾಡ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಭ್ಯರ್ಥಿಗಳು ಇಲ್ಲಿ ನೀವು ಅರ್ಜಿ ಒಂದು ನಮೂನೆ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ನಲ್ಲಿ ಒಂದು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ, ನಿಮ್ಮ ಹೆಸರು, ಫಾದರ್ ನೇಮು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು ಮತ್ತು ಈ ಎಲ್ಲ ಮಾಹಿತಿ ನೀವು ಇನ್ ಟೈಮ್ ಆಫ್ ಸಂದರ್ಶನ ನಡೆಯುವ ಸಮಯದಲ್ಲಿ ಈ ಫಾರ್ಮನ್ನು ನೀವು ಫಿಲಪ್ ಮಾಡಿ ಇಲ್ಲಿ ಕೊಡಬೇಕಾಗುತ್ತೆ. ಅದು ರಿಜಿಸ್ಟ್ರೇಷನ್ ಮಾಡುವಾಗ ಈ ಫಾರ್ಮನ್ನು ಫಿಲಪ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನನ್ನು ಮಾಡಿ ನೀವು ಸಂದರ್ಶನಕ್ಕೆ ಡೈರೆಕ್ಟಾಗಿ ಹಾಜರಾಗಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.